ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಇನ್ನರ್ ವರ್ಕಲ್ಲಿ ಕಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ನಂಬರ್ 71ನಲ್ಲಿ ಈ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಹೇಳಿರೋ ವಿಷಯಗಳು ಬೇರೆ, ಇದರಲ್ಲಿ ನಾನು ಹೇಳ್ತಾ ಇರೋ ವಿಷಯಗಳು ಬೇರೆ. ಅದರಲ್ಲಿ ಹೇಳಿರೋದನ್ನ ನಾನು ಇದರಲ್ಲಿ ಏನೂ ಹೇಳ್ತಾ ಇಲ್ಲ. ಅದರಿಂದ ಕಂಟಿನ್ಯೂ ಅಥವಾ ಅದರಲ್ಲಿ ಹೇಳ್ದಲೇ ಇರೋದು ಇದರಲ್ಲಿ ಹೇಳ್ತಾ ಇದ್ದೀನಿ ಅಂತ ಕೂಡ ಅನ್ಬೋದು. ನೀವು ಆ ವಿಡಿಯೋ ಕೂಡ ನೋಡಿ, ಅದರಲ್ಲೂ ಕೂಡ ಇನ್ಫಾರ್ಮೇಷನ್ ಇದೆ. ಸೊ ಮೊದಲನೇದಾಗಿ ನಾನು ನನ್ನ ಟ್ವಿನ್ಗೆ ಮತ್ತು ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವ್ರು 3 ಜನಕ್ಕೂ ಯಾವತ್ತೂ ಕೂಡ ಕ್ಯಾಸ್ಟ್ ಫೀಲಿಂಗ್ ಇಲ್ಲ, ನನಗೂ ಕೂಡ ಇಲ್ಲ. ನಮ್ಮ ತಂದೆ ತಾಯಿ ಇಷ್ಟು ವಯಸ್ಸಿನಲ್ಲೂ ನಾನು ನಮ್ಮ ತಂದೆ ತಾಯಿನ ನೋಡಿರೋದ್ರಲ್ಲಿ ನಾವು ಮೇಲ್ಜಾತಿ, ಇನ್ನೊಬ್ರು ಕೀಳ್ಜಾತಿ ಅಂತ ಮಾತಾಡಿದ ಒಂದು ಮಾತು ಕೂಡ ನಾನು ಇಷ್ಟು ವರ್ಷದಲ್ಲಿ ಕೇಳ್ದವಳಲ್ಲ. ನಮ್ಮ ತಂದೆ ತಾಯಿದು ಲವ್ ಮ್ಯಾರೇಜು. ನಮ್ಮಮ್ಮ ಕನ್ನಡ ಗೌಡ್ರು, ನಮ್ಮಪ್ಪ ಮರಾಠ ಕ್ಷತ್ರಿಯಾಸ್. ನಾನು ಕನ್ನಡ ಮತ್ತು ಗೌಡ್ರು ಮತ್ತು ಕ್ಷತ್ರಿಯದ ಮಿಕ್ಸ್ಚರ್ ನಾನು. ರೀಸೆಂಟ್ಲಿ ನನ್ನ ಕಸಿನ್ದು, ನನ್ನ ತಂಗಿದು ಮದುವೆ ಆಯಿತು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದು ಅವರಿಬ್ಬರು ಮರಾಠೀಸ್, ಸೇಮ್ ಕಾಸ್ಟಲ್ಲಿ ಮದುವೆ ಆಗಿದ್ರು. ಇವಳು ಲವ್ ಮಾಡಿದ್ದು ತಮಿಳ್ ಹುಡುಗನ್ನ. ಸೊ 6 ವರ್ಷ ತುಂಬ ಪ್ಯೂರಾಗಿ ಡೀಸೆಂಟಾಗಿ ಲವ್ ಮಾಡಿದ್ರು. ಹುಡುಗ ಏನು ಎತ್ತ ನಾನು ತಿಳ್ಕೊಂಡೆ. ನಾನು ಕಂಪ್ಲೀಟ್ಲಿ ಫುಲ್ ಸಪೋರ್ಟ್ ಮಾಡಿದೆ. ನಮ್ಮ ಮನೇಲಿ ಅರ್ಧ ಜನ ನಾನೇ ಒಪ್ಪಿಸ್ಬಿಟ್ಟೆ. ನಾನು ಒಪ್ಕೊಂಡಿದ್ದೀನಿ, ಅರ್ಧ ಜನ ಒಪ್ಪಿಟ್ರು ಅಂತ ಮಿಕ್ಕಿದ್ದವರು ಒಪ್ಕೊಂಡ್ರು. 6 ವರ್ಷ ತುಂಬ ಸೀರಿಯಸ್ ಆಗಿ ಲವ್ ಮಾಡಿ, ಪ್ಯೂರಾಗಿ ಲವ್ ಮಾಡಿ, ಈಗ ರೀಸೆಂಟ್ಲಿ 2 ತಿಂಗಳ ಹಿಂದೆ ಅವಳು ಮದುವೆ ಆಯಿತು. ಸೊ ನನ್ನ ತಮ್ಮ ಅವನದು ಮದುವೆ ಆಗಿದೆ ಆ್ಯಂಡ್ ಅವನು ಮದುವೆ ಆಗಿರೋದು ಕನ್ನಡ ಹುಡುಗಿನ. ನಾನು ಪ್ರೀತಿಸ್ತಾ ಇರೋವಂಥ ನನ್ನ ಟ್ವಿನ್ ಬಂದು ತೆಲುಗು ಹುಡುಗ. ಸೊ ನಮ್ಮ ಮನೇಲಿ ಕನ್ನಡ, ಮರಾಠಿ, ತೆಲುಗು, ತಮಿಳ್, ನಮ್ಮ ಫ್ಯಾಮಿಲಿನಲ್ಲಿ ಇಷ್ಟು ಕ್ಯಾಸ್ಟ್ನವರು ಇದ್ದೀವಿ. ಸಿಟಿನಲ್ಲಿ, ಹಳ್ಳಿನಲ್ಲಿ ಎರಡೂ ರೀತಿಯಾದಂಥ ಲೈಫ್ನ ನಾನು ನೋಡಿದ್ದೀನಿ. ಸಿಟಿಲಿ ಯಾರೂ ಅಷ್ಟೊಂದು ಕ್ಯಾಸ್ಟ್ ಫೀಲಿಂಗ್ ಇಟ್ಕೊಳ್ಳಲ್ಲ, ಜಾತಿ ಬಗ್ಗೆ ಅಷ್ಟೆಲ್ಲ ಮಾತಾಡಲ್ಲ. ಹಳ್ಳಿಗಳ ಕಡೆ ಸ್ವಲ್ಪ ತುಂಬ ಮಾಡ್ತಾರೆ, ನೋಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ನಮ್ಮಮ್ಮಂಗೆ ಎಸ್.ಸಿ ಫ್ರೆಂಡ್ ಇದ್ದರು. ಅವರು ಮನೆಗೆ ನಾನು ಹೋಗಿದ್ದೆ ಅವಾಗ, ತುಂಬ ಚಿಕ್ಕ ಹುಡುಗಿನಲ್ಲಿ. ಆವಾಗ ಅವ್ರ ಮನೇಲಿ ಈಶ್ವರ ಪಾರ್ವತಿ ಫೋಟೋ ಇರೋದನ್ನು ನಾನು ನೋಡಿದ್ದೆ ಅಷ್ಟೇ. ಅದಾದಮೇಲೆ ನಮ್ಮ ಮನೇಲಿ ಏನೂ ಅಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ ಜಾತಿ ಬಗ್ಗೆ. ಬಟ್ ಬೆಳೀತಾ ಬೆಳೀತಾ ಸಮಾಜದಲ್ಲಿ, ಫಿಲಮ್ಗಳಲ್ಲಿ ಮೇಲ್ಜಾತಿ ಕೀಳ್ಜಾತಿ ಹಾಗೆ ಹಿಂಗೆ ಅಂತ ಪಿಕ್ಚರ್ಗಳು ಜಾಸ್ತಿ ನೋಡಿರೋದು. ಮತ್ತು ಜನಗಳು ಕೆಲವೊಂದು ವಿಷಯದಲ್ಲಿ ಜಾತಿ ಎಲ್ಲ ನೋಡೋದ್ರಲ್ಲಿ ಈ ಜಾತಿ ಅಂದರೆ ಏನು ಅನ್ನುವಂಥ ಪ್ರಶ್ನೆ ನನಗೆ ಬಂದಾಗ, ನಾನು ಯಾವಾಗಲೂ ಯಾವ್ದಾದ್ರು ಒಂದು ಪ್ರಶ್ನೆ ಬಂದರೆ ಅದು ಯಾವಾಗಲೂ ಸಬ್ಕಾನ್ಷಿಯಸ್ಲಿ ಕುಕ್ ಆಗ್ತಾನೇ ಇರುತ್ತೆ. ನಾನು ಬೆಳೀತಾ ಬೆಳೀತಾ ತಿಳ್ಕೊಂಡಾಗ ನಮ್ಮ ಮನೇಲೂ ನಾವು ಈಶ್ವರ ಪಾರ್ವತಿ ಫೋಟೋ ನಮ್ಮ ಮನೇಲೂ ಇದೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಅವ್ರ ಮನೇಲೂ ಕೂಡ ನೋಡಿದ್ದೆ. ನನಗೆ ಅವಾಗ ತಲೆಯಲ್ಲಿ ಬಂದಿದ್ದು ಒಂದೇನೆ, ನಮ್ಮ ಮನೇಲೂ ಪಾರ್ವತಿ ಫೋಟೋ ಇದೆ, ಅವ್ರ ಮನೇಲೂ ಇದೆ. ನಾವು ನೈವೇದ್ಯ ಇಡ್ತೀವಿ, ಅವರು ನೈವೇದ್ಯ ಇಡ್ತಾರೆ. ನಾವಿಟ್ಟಿದ್ದನ್ನು ಭಗವಂತ ತಿಂತಾರೆ, ಅವರಿಟ್ಟಿದ್ದನ್ನು ಭಗವಂತ ತಿಂತಾರೆ. ಭಗವಂತನೇ ಮೇಲು ಕೀಳು ಒಳ್ಳೆ ಇದು ಜಾತಿ ಗೀತಿ ಅನ್ನೋಂಥದ್ದನ್ನೆಲ್ಲ ನೋಡ್ತಾ ಇಲ್ಲ, ಮನುಷ್ಯ ಯಾಕೆ ನೋಡ್ತಾರೆ ಅನ್ನೋಂಥ ಪ್ರಶ್ನೆ ನನಗೆ. ಆಗ ನಾನು ಸ್ವಲ್ಪ ಕ್ಲೋಸ್ ಇರ್ತಾರಲ್ಲ ಅವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ, ನಾನು ತಿಳ್ಕೊಳ್ಳೋದಕ್ಕೆ. ನಾನು ರಿವರ್ಸ್ ಏನು ಮಾತಾಡೋಕ್ಕೆ ಹೋಗೋದಿಲ್ಲ, ಕೇಳ್ತೀನಿ. ಅವರು ನಮ್ಮ ಮನೆ ಒಳಗೆ ಯಾಕಂಟಿ ಮನೆ ಒಳಗೆಲ್ಲ ಸೇರಿಸಲ್ಲ ಅಂತ ಅಂದ್ಬಿಟ್ಟು, ಅವರು ನಮ್ಮ ಮನೆ ಒಳಗೆ ಬಂದರೆ ನಮ್ಮನೆ ದೇವ್ರಿಗೆ ಆಗಲ್ಲ ಅಂತ ಅಂದರು. ಆವಾಗ ಇದೆಲ್ಲ ಮನುಷ್ಯ ಅಜ್ಞಾನದಲ್ಲಿ ತನಗೆ ತಾನೇ ಮಾಡ್ಕೊಂಡಿರೋದೇ ಹೊರತು ಇದೆಲ್ಲ ಭಗವಂತನಿಗೆ ಇದರದ್ದೆಲ್ಲ ಯಾವ ಫೀಲಿಂಗೂ ಇಲ್ಲ. ಯಾವ ದೇವ್ರೂ ಇನ್ನೊಂದು ನೀವು ಅದು ನಾವಿದು ಅವ್ರ ಮನೆಗೆ ಬಂದ್ಬಿಟ್ರು ನಮ್ಮ ದೇವ್ರು ಕೋಪ ಮಾಡ್ಕೊತಾರೆ ಅಂಥದ್ದೆಲ್ಲ ಏನೂ ಇಲ್ಲ. ಅಂಥ ಭಯ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಖಂಡಿತ ತೆಗ್ದು ಹಾಕಿಬಿಡಿ. ಸೊ ಜಾತಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಭಗವಂತ ಸೃಷ್ಟಿಯನ್ನು ಮಾಡಬೇಕಾದ್ರೆ ಬ್ರಹ್ಮ ತನ್ನ ತಲೆಯಿಂದ ಬ್ರಾಹ್ಮಣನನ್ನ, ಭುಜಗಳಿಂದ ಕ್ಷತ್ರಿಯನನ್ನ, ಹೊಟ್ಟೆಯಿಂದ ವೈಶ್ಯರನ್ನ, ಕಾಲುಗಳಿಂದ ಶೂದ್ರರನ್ನ ಸೃಷ್ಟಿ ಮಾಡ್ತಾರೆ. ಬ್ರಹ್ಮ ಜ್ಞಾನವುಳ್ಳವನು ಬ್ರಾಹ್ಮಣರು ಏನು ಕೆಲಸ ಮಾಡ್ತಾರೆ? ಪೂಜೆ ಪುನಸ್ಕಾರ, ವೇದ ಮಂತ್ರಗಳು
ಒಳ್ಳೆ ಕಾರ್ಯ, ಕೆಟ್ಟ ಕಾರ್ಯ, ಮದುವೆ ಮಾಡ್ಬೇಕಂದ್ರೂ ಬೇಕು, ತಿಥಿ ಮಾಡ್ಬೇಕಂದ್ರೂ ಬೇಕು, ದೇವಸ್ಥಾನದಲ್ಲಿ ಪೂಜೆಗಳು, ಪುನಸ್ಕಾರಗಳು, ಯಜ್ಞ, ಯಾಗಾದಿ, ಹೋಮಗಳು ಇದನ್ನೆಲ್ಲ ಮಾಡೋರು ಬ್ರಾಹ್ಮಣರ ಕ್ಯಾಸ್ಟ್‌ನಲ್ಲಿ ಬರ್ತಾರೆ. ವರ್ಣ ಭಗವಂತ ಜಾತಿಯನ್ನ ಸೃಷ್ಟಿ ಮಾಡ್ಲಿಲ್ಲ. ಇದನ್ನ ವರ್ಣ ಅಂತ ಸೃಷ್ಟಿಯಾಗಿದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ವರ್ಣಗಳು ಮಾತ್ರನೇ ಇತ್ತು ಸೃಷ್ಟಿಯ ಆರಂಭದಲ್ಲಿ. ಸೆಕೆಂಡ್ ಬಂದು ಕ್ಷತ್ರಿಯ, ರಾಜರುಗಳು. ಯಾರು ದೇಶ ಸೇವೆ ಮಾಡೋರು, ಯಾರಿಗೆ ರಾಜ್ಯ ಇತ್ತು, ಜನರನ್ನ ತನ್ನ ಮಕ್ಕಳ ಹಾಗೆ ಕಾಪಾಡ್ಕೊಳ್ಳೋರು, ಶತ್ರುಗಳ ದಾಳಿಯಲ್ಲಿ ಯುದ್ಧ ಮಾಡಿ ದೇಶವನ್ನ ರಕ್ಷಣೆ ಮಾಡೋರು, ಅವರೆಲ್ಲ ಕೂಡ ಕ್ಷತ್ರಿಯ ಕ್ಯಾಟಗರಿಗೆ ಬರೋರು. ವೈಶ್ಯ ಬಂದು ಯಾರು ಓನ್ ಬಿಸ್ನೆಸ್ಗಳನ್ನ ಮಾಡಿ ವ್ಯಾಪಾರ, ವ್ಯವಹಾರ, ಹಣದ ಲೇವಾದೇವಿಗಳನ್ನ ಮಾಡೋರು, ಅವರೆಲ್ಲ ವೈಶ್ಯ ಕ್ಯಾಟಗರಿಗೆ ಬರೋರು. ಶೂದ್ರ ಬಂದು ಎಲ್ಲಾ ರೀತಿಯ ಜನರು ಇರೋರು. ಈ ಮೂರಲ್ಲಿ ಯಾರಿಲ್ಲ ಮಿಕ್ಕದವರೆಲ್ಲ ಶೂದ್ರ ಕ್ಯಾಟಗರಿಗೆ ಬರೋರು. ಭಗವಂತ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಾಗ ನಾವೆಲ್ಲರೂ ಕೂಡ ಒಬ್ರನ್ನೊಬ್ರು ಹೊಂದಿಕೊಂಡು ಸೃಷ್ಟಿಯ ಒಂದು ಸಮತೋಲನವನ್ನ ಕಾಪಾಡೋದಕ್ಕೆ, ಒಬ್ರಿಗೊಬ್ರು ಸಹಾಯ ಮಾಡೋದಕ್ಕೆ ಅನ್ನೋದಕ್ಕೋಸ್ಕರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ವರ್ಣಗಳನ್ನ ಕ್ರಿಯೇಟ್ ಮಾಡಿದ್ರೆ, ಆಮೇಲೆ ಮನುಷ್ಯ ತನ್ನ ಅಜ್ಞಾನದಲ್ಲಿ ಜಾತಿಗಳು ಅದರಲ್ಲಿ ಎಷ್ಟು ಕವಲುಗಳು ಒಡೆದ್ಬಿಟ್ಟಿದೆಯೋ ಗೊತ್ತಿಲ್ಲ. ನನಗೆ ಇದ್ರ ಯಾವುದೇ ನಾಲೆಡ್ಜ್ ಇಲ್ಲ. ನನಗೆ ಕ್ಯಾಸ್ಟ್ ಫೀಲಿಂಗ್ ಇಲ್ದಲೇ ಇರೋದ್ರಿಂದ ಓವರ್ ಆಲ್ ಮೇಲೆ ತಿಳ್ಕೊಳ್ತೀನಿ ಹೊರತು ತುಂಬ ಡೀಪ್ ಡೆಪ್ತ್ ನಾನು ಹೋಗಿಲ್ಲ ಜಾತಿಯ ವಿಷಯದಲ್ಲಿ. ನೆಕ್ಸ್ಟ್ ಬಂದು ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳ್ತಾರೆ, ಜನ್ಮದಿಂದ ಜಾತಿ ಅಲ್ಲ, ಕರ್ಮದಿಂದ ಜಾತಿ ಅನ್ನುವಂಥದ್ದು. ಕೃಷ್ಣ ಕೂಡ ಕ್ಷತ್ರಿಯ ಫ್ಯಾಮಿಲಿನಲ್ಲಿ ಹುಟ್ಟಿದವರು, ರಾಜವಂಶದವರು. ಆದರೆ ಅವರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಗೋವುಗಳನ್ನ ಸಾಕಿ ಗೋಪಾಲಕ ಅಂತ, ಗೋಪಾಲ ಅಂತಾನೆ ಹೆಸರು ಇದೆ. ಗೋವನ್ನ ಸಾಕ್ತಾ ಇದ್ದಿದ್ದಕ್ಕೆ ಕೃಷ್ಣನಿಗೆ ಗೋಪಾಲ ಅನ್ನೋ ಹೆಸರು ಕೂಡ ಇದೆ. ಕೃಷ್ಣನನ್ನ ಕೇಳಿದಾಗ ಅವರು ದ್ವಾರಕಾಧೀಶ ಆಗಿದ್ದಾಗ, ನಿಮ್ಗೆ ಯಾವ ಕೆಲಸ ಮಾಡೋಕ್ ಇಷ್ಟ ಅಂದ್ರೆ, ನನಗೆ ಗೋವನ್ನ ಕಾಯ್ತಾ ಇದ್ದಂತ ಆ ಗೋಪಾಲಕನ ಕ್ಯಾರೆಕ್ಟರೇ ನನಗಿಷ್ಟ, ನನ್ಗೆ ಆ ಕೆಲಸ ಮಾಡೋದೇ ಇಷ್ಟ. ಗೋವಿನ ಸೇವೆ ಮಾಡಿ ಆ ಪುಣ್ಯವನ್ನ ಕಟ್ಕೊಂಡಿದ್ದಾರೆ ಭಗವಂತ ಕೂಡ. ಸೊ ಶೂದ್ರ ಕೆಲಸವನ್ನ ಮಾಡೋದು, ಶೂದ್ರ ಫ್ಯಾಮಿಲಿಲಿ ಕ್ಯಾಟಗರಿಲಿ ಹುಟ್ಟೋದು, ಅದು ನಿಜವಾಗ್ಲೂ ನಮ್ಮ ಕರ್ಮದ ಅನುಸಾರ ನಮ್ಮ ಕರ್ಮಗಳನ್ನ ತೊಳ್ಕೊಳಕ್ಕೆ ಆಗಿರತ್ತೆ ಹೊರತು ಅದು ಯಾವುದೇ ಪಾಪ ಆಗ್ಲಿ, ತಪ್ಪಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಕೀಳಾಗ್ಲಿ ಅಲ್ಲ. ಆ ತರ ನಿಮ್ಮನ್ನ ಯಾರಾದ್ರೂ ನೋಡ್ತಾ ಇದ್ರೆ ಅವ್ರೇನು ಅದನ್ನ ನಿನ್ ಮೇಲೆ ತೋರಿಸ್ತಾ ಇದೆ ಹೊರತು ನಿಮ್ಮನ್ನ ಯಾರಾದ್ರೂ ಯಾವತ್ತಾದ್ರೂ ನೀವು ಕೀಳ್ ಜಾತಿ ಅಂತೆಲ್ಲ ಮಾತಾಡಿ ನಿಮ್ಮನ್ನ ಮಾತಾಡಿದ್ರೆ ನೀವು ನೊಂದ್ಕೊಳ್ಬೇಡಿ. ಭಗವಂತ ಎಲ್ಲರನ್ನೂ ಹೇಗೆ ಸೃಷ್ಟಿಸಿದಾರೋ ನಮ್ಗಳನ್ನು ಹಾಗೆ ಸೃಷ್ಟಿಸಿದ್ದಾರೆ ಅಂತ ಅನ್ಕೊಂಡು, ಭಗವಂತನೇ ನೋಡ್ದಲೇ ಇರೋ ಜಾತಿ ಇವ್ರು ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂಥವರಿಂದ ನೀವು ದೂರ ಇರಿ ಅಷ್ಟೇ. ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ, ತಲೆಗೆ ಹಾಕೊಳಕ್ಕೂ ಹೋಗ್ಬೇಡಿ. ಈ ನಡುವೆ ಹಳ್ಳಿಗಳಲ್ಲೂ ಸಹ ಜಾತಿ ಅನ್ನೋಂಥದ್ದು ಕಡಿಮೆ ಆಗ್ತಿದೆ. ನಮ್ಮ ಜಾತಿಯಲ್ಲಿ ಹುಡುಗ ಅಥವಾ ಹುಡುಗಿ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳು ಎಲ್ಲ ಕಡೆ ನಡೀತಿದೆ. ನಾನು ಹೇಳದ್ನಲ್ಲ, ಹಳ್ಳಿ ಸಿಟಿ ಎರಡೂ ಲೈಫ್ ನೋಡಿದ್ದೀನಿ ನಾನು ಅಂತ. ಇಲ್ಲೂ ಹಳ್ಳಿಗಳಲ್ಲೂ ಕೂಡ ಇವತ್ತು ಜಾತಿ ಅನ್ನೋಂಥ ಫೀಲಿಂಗ್ ಬಿಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಜಾತಿಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮತ್ತೆ ಬುದ್ಧ ಅವತಾರದಲ್ಲಿ ಸಿದ್ಧಾರ್ಥನಾಗಿ ಹುಟ್ಟಿದಾಗ ಸಿದ್ಧಾರ್ಥಂಗೂ ಕೂಡ ಜಾತಿ ಯಾಕೆ ಈ ತರ ಮನುಷ್ಯ ಹಿಂಗ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳಿರುತ್ತೆ. ಅವರು ಜ್ಞಾನೋದಯ ಪಡೆದು ಬುದ್ಧ ಆದ ಮೇಲೆ ಶೂದ್ರ ಫ್ಯಾಮಿಲಿ ಕ್ಯಾಟಗರಿಲಿ ಇದ್ದವರಿಗೂ ಸಹ ತುಂಬಾ ಕೆಟ್ಟದಾಗಿ ಕೀಳಾಗಿ ನಡೆಸ್ಕೊಳ್ತಾ ಇರ್ತಾರೆ ಶೂದ್ರರನ್ನ. ಅವಾಗ ಬುದ್ಧ ಯಾವುದೇ ವರ್ಣ ಭೇದಗಳು, ಜಾತಿ ಭೇದಗಳಿಲ್ದಲೆ ನಾನು ಎಲ್ಲರಿಗೂ ದೀಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶೂದ್ರರಿಗೂ ಕೂಡ ದೀಕ್ಷೆ ಕೊಟ್ಟು, ಜಾತಿ ವರ್ಣ ಅನ್ನುವಂಥದ್ದೆಲ್ಲ ಇಲ್ಲ, ಅದೆಲ್ಲ ತಪ್ಪು ಅನ್ನುವಂಥದ್ದು ಭಗವಂತ ತನ್ನ ಯಾವ ಅವತಾರಗಳಲ್ಲಿ ಹುಟ್ಟಿದ್ದಾರೆ ಅದರಲ್ಲೆಲ್ಲ ಮನುಷ್ಯನಿಗೆ ಬುದ್ಧಿ ಹೇಳುವಂತ ಪ್ರಯತ್ನವನ್ನೇ ಮಾಡಿದ್ದಾರೆ ಯಾವತ್ತೂ ಕೂಡ. ಸೊ ಭಗವಂತನಿಗೆ ನಾವೆಲ್ಲರೂ ಕೂಡ ಮಕ್ಕಳೇ, ನಾವೆಲ್ಲರೂ ಕೂಡ ಒಂದೇ, ಮೇಲು ಕೀಳು ಅನ್ನುವಂಥದ್ದು ಯಾವುದು ಕೂಡ ಇಲ್ಲ. ಆಮೇಲೆ ನಾವ್ ಯಾವಾಗ್ಲೂ ಯಾವ ಜಾತಿಯಲ್ಲಿ ಹುಟ್ಟಿರ್ತೀವಿ ಆ ಜಾತಿಗೋಸ್ಕರ ನಾವ್ ಯಾವಾಗ್ಲೂ ಸಂತೋಷ ಪಡ್ಬೇಕು. ನಾನು ಮರಾಠಿ ಜಾತಿಯಲ್ಲಿ ನಮ್ ತಂದೆ ಅಂತ ತಗೊಂಡಾಗ ನಮ್ಮ ತಂದೆ ಜಾತಿಯಿಂದಾನೇ ಬರುತ್ತಲ್ಲ ಮೇನ್ಲಿ. ಅದಾದ್ಮೇಲೆ ನನ್ ಕನ್ನಡ ಮಣ್ಣಲ್ಲಿ ಹುಟ್ಟಿರುವಂತ ಹೆಣ್ಣು,
ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಕನ್ನಡತಿ, ನಾನು ಮೊದಲು ಕಲ್ತಂಥ ಭಾಷೆ ಕನ್ನಡ. ಆದ್ರಿಂದ ನಮ್ಮ ತಾಯಿಯಿಂದ ನನಗೆ ಕನ್ನಡ ಬಂದಿದೆ, ನಮ್ಮ ತಂದೆಯಿಂದ ನನಗೆ ಮರಾಠಿ ಬಂದಿದೆ. ಆದ್ರಿಂದ ನಾನು ಎರಡನ್ನೂ ಈಕ್ವಲ್ ಆಗಿ ನೋಡ್ತೀನಿ. ನಾನು ಹುಟ್ಟಿರೋ ಜಾತಿ ಮರಾಠಿ ಆಗಿರಬಹುದು. ನಾನು ಫಸ್ಟು ಯಾವಾಗಲೂ ಕೂಡ ನನ್ನನ್ನು ಕನ್ನಡತಿಯಾಗೆ ತಗೊಳ್ತೀನಿ ನಾನು. ಯಾಕೆಂದರೆ ಈ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಾನು ಫಸ್ಟು ಕನ್ನಡತಿ. ಅದಾದ ಮೇಲೆ ನಾನು ಮರಾಠಿ ಕ್ಷತ್ರಿಯ ಕನ್ಯೆ. ಅದನ್ನು ತುಂಬ ಸಂತೋಷದಿಂದ ಹೇಳ್ಕೊಳ್ತೀನಿ. ಶಿವಾಜಿ ಮಹಾರಾಜು, ಸಂಭಾಜಿ ಮಹಾರಾಜ್, ಚಾವ ಮೂವಿ ನೋಡಿದ್ಮೇಲೆ ಸಂಭಾಜಿ ಮಹಾರಾಜ್ ಬಗ್ಗೆ ನನಗೆ ಗೊತ್ತಾದಾಗ ಇಂಥ ಮಹಾಪುರುಷರು, ಇಂಥ ವೀರಪುರುಷರು, ಇಂಥ ದೇಶಭಕ್ತರು ಹುಟ್ಟಿರೋ ಅಂಥ ಒಂದು ಜಾತಿಯಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ, ತೃಪ್ತಿ, ಆನಂದ ಇದೆ. ಹಾಗೆ ನೀವು SC/ST ಕ್ಯಾಟಗರಿಲಿ, ಶೂದ್ರ ಕ್ಯಾಟಗರಿಲಿ ಇದ್ದೀರಾ ಅಂತಂದ್ರೂ ಸಹ ಅಂಬೇಡ್ಕರ್ ಅಂತ ಮಹಾನುಭಾವ ಹುಟ್ಟದಂಥ ಜಾತಿಯಲ್ಲಿ ನೀವು ಹುಟ್ಟಿದ್ದೀರಾ ರೀ. ಅವರ ಒಂದು ಫಿಲಮ್ ಎಲ್ಲ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡ್ ಬಂದಿದ್ದೀನಿ. ಆ್ಯಂಡ್ ಅವರ ಲೆಸನ್ಗಳು ಕೂಡ ನಮಗೆ ಸ್ಕೂಲಲ್ಲಿತ್ತು. ಅವರು ಅವ್ರ ಲೈಫ್ನಲ್ಲಿ ಆದಂಥ ಎಲ್ಲ ಕೀಳು ಅವಮಾನಗಳು, ಅವ್ರನ್ನ ಎಷ್ಟು ಕೀಳಾಗಿ ನೋಡಿದ್ರು, ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು, ಆದರೂ ಸಹ ತನ್ನ ಜಾತಿಗೆ ಏನಾದರೂ ಮಾಡಬೇಕು, ಏನನ್ನಾದರೂ ಸಾಧಿಸಿ ನಾನು ನನ್ನ ಜಾತಿಗೊಂದು ಮರ್ಯಾದೆ ತಂದ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಅವಮಾನಗಳನ್ನ ಮೀರಿ ಅಷ್ಟು ಚೆನ್ನಾಗಿ ಓದಿ ಸಂವಿಧಾನವನ್ನು ರಚಿಸಿ ಇವತ್ತು ಎಷ್ಟು ಮರ್ಯಾದೆ, ಗೌರವವನ್ನ ಅವರು ಸಂಪಾದನೆ ಮಾಡಿದ್ದಾರೆ. ಅವ್ರ ಬರ್ಡೇನ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ರೋಡಲ್ಲಿ, ಬೀದಿಗಳಲ್ಲಿ. ಮತ್ತೆ ಸಂವಿಧಾನ ಶಿಲ್ಪಿ ಅನ್ನುವಂಥ ಗೌರವವನ್ನ ಸಂಪಾದನೆ ಮಾಡಿದ್ದಾರೆ. ಎಲ್ಲ ಕಡೆ ಅವರ ಒಂದು ವಿಗ್ರಹಗಳನ್ನ ಇಟ್ಟು ಇವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿ ಅವರನ್ನ ಇವತ್ತು ಗೌರವಿಸ್ತಾರೆ. ಸೊ ನಾವು ಯಾವಾಗ್ಲೂ ಸಹ ನಮ್ಮ ಕೈಯಲ್ಲಾದಂಥ ನಮ್ಮ ಕೈಯಲ್ಲಾದಂಥ ದೇಶ ಸೇವೆ, ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಅಳಿಲು ಸೇವೆ, ನಮ್ಮ ಕೈಯಲ್ಲಿ ಏನಾಗತ್ತೆ ಅದನ್ನ ಮಾಡ್ತಾ ನಾವು ಹುಟ್ಟಿರೋ ಅಂಥ ಜಾತಿಯ ಒಂದು ಹೆಸರು, ಮರ್ಯಾದೆ ಇನ್ನೂ ಗೌರವಿಸೋ ಅಂಥ ರೀತಿಯಲ್ಲಿ ನಾವು ಬದುಕು ತೋರಿಸ್ಬೇಕು ಯಾವತ್ತೂ ಕೂಡ. ಇವ್ರುಗಳ ಹೆಸರು ನಾವು ಎಷ್ಟು ಸಂತೋಷದಿಂದ ಹೇಳ್ತೀವಿ, ಹಾಗೆ ನಮ್ಮ ಹೆಸರು ಸಂತೋಷದಿಂದ ಹೇಳ್ಕೊಳ್ಳೋಂಗೆ ನಾವು ಬದುಕ್ತೀವೋ ಇಲ್ವೋ, ನಮ್ಮ ಕೈಯಲ್ಲಾದಂಥಷ್ಟು ನಾವು ಮಾಡಿ ನಾವು ಹುಟ್ಟಿರುವಂಥ ಜಾತಿಗೆ ನಾವು ಹೆಸರು ತಂದ್ಕೊಡೋ ಅಂಥದ್ದನ್ನ ಮಾಡಬೇಕಾಗತ್ತೆ. ಮನುಷ್ಯರನ್ನ ಯಾವತ್ತೂ ಕೂಡ ಅವರ ಜಾತಿ ನೋಡಿ ಅಳಿಬೇಡಿ. ಒಳ್ಳೇದು ಕೆಟ್ಟದು, ಒಳ್ಳೆಯವರು ಕೆಟ್ಟವರು ಎಲ್ಲ ಜಾತಿಯಲ್ಲೂ ಇದ್ದಾರೆ. ಮನುಷ್ಯನನ್ನ ಯಾವತ್ತೂ ಆತನ ನಿಯತ್ತನ್ನ ನೋಡಿ ಅಳೀರಿ. ಯಾರು ನಿಯತ್ತಾಗಿರ್ತಾರೆ ನಿಜವಾಗ್ಲೂ ಅವರು ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ. ಯಾರಾದ್ರೂ ಏನಾದ್ರೂ ಮಾಡಿದ್ರೆ ನಿನ್ ಜಾತಿನೇ ಹಿಂಗೆ ಅಂತೆಲ್ಲ ಬೈದು ಬಿಡ್ತಾರೆ ಅಲ್ವಾ? ಜಾತಿಗೆಲ್ಲ ಏನೂ ಇಲ್ಲ. ಪರ್ಟಿಕ್ಯುಲರ್ಲಿ ಆ ವ್ಯಕ್ತಿಯನ್ನ ನೋಡಿ ಅಳೀರಿ. ಯಾವತ್ತೂ ಜಾತಿಗೆಲ್ಲ ಅಂಟ್ಸಕ್ ಹೋಗ್ಬೇಡಿ. ನೆಕ್ಸ್ಟ್ ಇದು ಟ್ವಿನ್ ಫ್ಲೇಮ್ ಅಲ್ಲಿ ಹೇಗೆ ವರ್ಕ್ ಆಗತ್ತೆ ಅಂತಂದ್ರೆ, ಜಾತಿ ಅನ್ನುವಂಥ ಈ ಒಂದು ರೋಗ ಏನ್ ಅಂಟಿದೆ ಸಮಾಜಕ್ಕೆ, ನಾವು ನಮ್ಮ ಪಾರ್ಟ್ನರ್ನ ಅಷ್ಟ್ರ ಮಟ್ಟಕ್ಕೆ ಪ್ರೀತಿಸ್ತೀವಲ್ಲ, ಜಾತಿ ಧರ್ಮ ಅದನ್ನೆಲ್ಲ ಮೀರಿದ್ದು ಪ್ರೀತಿ. ಜಾತಿ ಧರ್ಮ ಅನ್ನುವಂಥದ್ದೆಲ್ಲ ಮನುಷ್ಯ ಮಾಡ್ಕೊಂಡಿರೋದಷ್ಟೇ ಹೊರತು ಭಗವಂತನ ಕಣ್ಣಿನಲ್ಲಿ ದೃಷ್ಟಿಯಲ್ಲಿ ಏನೂ ಇಲ್ಲ ಅನ್ನುವಂಥದ್ದನ್ನ ಬದುಕಿ ತೋರಿಸ್ಬೇಕಾಗತ್ತೆ. ಕಪಲ್ಸ್ಗಳು ಯಾವಾಗ ಈ ರೀತಿ ಬೇರೆ ಬೇರೆ ಜಾತಿಯಲ್ಲಿ ಮದುವೆ ಆಗೋದು ಎಲ್ಲ ಒಂದೇ ಅನ್ನೋದನ್ನ ತೋರಿಸ್ಕೊಳ್ತಾ ನಾವು ಹೋಗ್ತೀವಿ. ನಾವು ಫಾಲೋ ಮಾಡಿದ್ದು ನಮ್ಮ ನೆಕ್ಸ್ಟ್ ಜನರೇಷನ್ ಫಾಲೋ ಮಾಡ್ತಾರೆ. ಆದ್ರಿಂದ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳಿರುತ್ತೆ ಟ್ವಿನ್ ಫ್ಲೇಮಲ್ಲಿ. ಬೇರೆ ಜಾತಿ, ಬೇರೆ ಧರ್ಮ, ಬೇರೆ ದೇಶ ಅಂಥದ್ದೆಲ್ಲ ಇರುತ್ತೆ. ಅವರವರ ಒಂದು ಚಾಲೆಂಜಸ್ಸು, ಸೋಲ್ ಪರ್ಪಸ್ಸು, ಅವರ ಒಂದು ಸೋಲ್ ಕಾಂಟ್ರಾಕ್ಟ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ಜಾತಿಗಳು ಕೂಡ ಟ್ವಿನ್ ಫ್ಲೇಮಲ್ಲಿ ಬೇರೆ ಇರುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಆದರೆ ಸೇಮ್ ಜಾತಿಯಲ್ಲೂ ಕೂಡ ಇರೋ ಚಾನ್ಸಸ್ ಇರುತ್ತೆ. ಬೇರೆ ಜಾತಿ ಧರ್ಮನೇ ಇರಬೇಕು ಅಂತನೂ ಇಲ್ಲ, ಸೇಮ್ ಕೂಡ ಇರಬೇಕು ಅಂತನೂ ಇಲ್ಲ. ಅವರವರ ಸ್ಟೋರಿಗೆ ತಕ್ಕಂಗೆ, ಅವರ ಒಂದು ಸೋಲ್ ಪರ್ಪಸ್ ತಕ್ಕಾಗೆ ಏನು ಬೇಕಿದ್ರೂ ಇರುತ್ತೆ. ಸೊ ಜಾತಿಯ ಬಗ್ಗೆ ನಿಮ್ಮ ಅನುಭವಗಳೇನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಓದಿ ನನಗೂ ಕೂಡ ಸಂತೋಷ ಆಗತ್ತೆ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಅಂಡ್ ಲವ್ ಯು ಆಲ್.